ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಣ್ಣ, ಪೂಜನ್ ತಡೆಯೋ ಶಕ್ತಿ ನನ್ನ ಕೈಯಲ್ಲಿ ಇಲ್ಲ ಅಣ್ಣ. ಅವಳು ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಏನಾದ್ರೂ ಮಾಡೋಣ. ಅವಳು ಏನಾದ್ರೂ ಹೋದ್ರೆ ನಾನು ಖಂಡಿತ ಬದುಕಿರಲ್ಲ. ಯೋಚನೆ ಮಾಡಬೇಡ ಅಶ್ವಿನ್. ಸೇವಂತಿ ಅವಳನ್ನ ಅಷ್ಟು ಸುಲಭವಾಗಿ ಹೋಗಕ್ ಬಿಡಲ್ಲ. ಹೇಗಾದ್ರೂ ಮಾಡಿ ತಡಿತಾಳೆ. ಯಾವಳೇನ್ ಮಾಡ್ತಾಳೋ ನಾನು ನೋಡ್ತೀನಿ. ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ. ನಾನು ಯಾರಿಗೂ ಹೆದರಲ್ಲ. ಏಯ್, ಯಾಕೆ ಇಷ್ಟೊತ್ತು ಒದೆ ತಿಂದಿದ್ ಸಾಕಾಗ್ಲಿಲ್ವಾ? ಅವಳಿಗೆ ಇವಳು ಅಂದ್ರೆ ಕಾಲ್ ಮುರಿದು ಬಿಡ್ತೇನೆ ಅಷ್ಟೇ. ಪೂಜಾ ಪೂಜಾ ನಿಂತ್ಕೋ. ಪೂಜಾ ಫಾಸ್ಟ್ ಆಗಿ ಹೋಗ್ಬೇಡ. ನಿಧಾನ. ನೀನೀಗೊಬ್ಳೆ ಅಲ್ಲ ಕಣೆ. ನಿನ್ ಹೊಟ್ಟೆಲ್ ಮಗು ಇದೆ. ಪ್ಲೀಸ್ ಪೂಜಾ ಪೂಜಾ ನಿಂತ್ಕೋ. ಪೂಜಾ ನಿಂತ್ಕೋ. ನಿನಗೆ ಹೇಳ್ತಿರೋದು, ನೀನ್ ಈ ಹುಚ್ಚಾಟದಿಂದ ಹೊಟ್ಟೆಲಿರೋ ಮಗುಗೆ ಏನಾದ್ರೂ ಅನಾಹುತ ಆಗೋ ತರ ಮಾಡ್ಕೋಬೇಡ. ಆದ್ರೆ ಆಗ್ಲಿ ಬಿಡಿ, ಸತ್ತೋದ್ರೆ ಹೋಗ್ಲಿ, ಆದ್ರೆ ನೀನಾಗ್ಬೇಕು. ಪೂಜಾ, ಅವಿವೇಕಿ, ಬುದ್ಧಿ ಇಲ್ವಾ ನಿನ್ಗೆ? ಎಷ್ಟೋ ಜನ ಮಗುಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾರೆ, ಹರಕೆಗಳನ್ನ ಹೊರ್ತಾರೆ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ದೇವ್ರು ಕೊಟ್ಟಿರೋ ವರನ ಸತ್ ಹೋಗ್ಲಿ ಅಂತೀಯಲ್ಲ. ಅಲ್ಲ ಕಣೆ, ಹುಟ್ಟಿರೋ ಮಗು ಆದ್ರೂ ಅಳುತ್ತೆ, ಕರಿಯುತ್ತೆ. ಆಗ ಅದಕ್ಕೆ ಏನಾಗಿದೆ ಅಂತ ನಮಗ್ ಸ್ವಲ್ಪನಾದ್ರೂ ಅಂದಾಜ್ ಸಿಗುತ್ತೆ. ಪಾಪ ಇದು ಇನ್ನು ಲೋಕನೇ ಕಂಡಿಲ್ದಿರೋ ಚಿಕ್ಕ ಮಗು. ಅದ್ ಏನೇ ಹೇಳುತ್ತೆ. ನೀನ್ ಹೀಗೆಲ್ಲ ಹುಚ್ಚುಚ್ಚಾಗಾಡಿ ಅದಕ್ಕೆ ತೊಂದರೆ ಕೊಡ್ಬೇಕು ಅಂತ ಇದೀಯಾ? ಅದನ್ನ ಎಷ್ಟು ಜೋಪಾನವಾಗಿ ನೋಡ್ಕೊಂಡ್ರು ತುಂಬಾ ಕಷ್ಟನೇ. ಈಗಾಗ್ಲೇ ನಾನೊಂದ್ಸಲ ಕಳ್ಕೊಂಡು ಪಡಬಾರ್ದು ಪಾಡನ್ ಪಡ್ತಾ ಇದ್ದೀನಿ. ನೀನ ಕಷ್ಟ ಪಡಬಾರ್ದು ಅಂತಾನೆ ನಾನ್ ನಿನಗಿಷ್ಟು ಒತ್ತಾಯ ಮಾಡ್ತಾ ಇರೋದು. ನೀನ್ ಹೀಗೇನಾದ್ರೂ ಮಾಡ್ಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಅನ್ನೋದೇ ನಂಗೆ ಭಯ ಕಣೆ. ನೀನ್ ಈ ತರ ಮಗು ಸತ್ತು ಹೋಗ್ಲಿ ಅಂತ ಕೈ ಚೆಲ್ಲಿ ಅಂತನಾ ನಾನಷ್ಟು ಕಷ್ಟಪಟ್ಟು ವ್ರತ ಮಾಡಿದ್ದು? ಇದಕ್ಕೆನಾ ನೀನಿಷ್ಟೆಲ್ಲ ಕಷ್ಟಪಟ್ಟು ನಾಗರ ತಾಳಿನ ನಿಂದಾಗಿಸ್ಕೊಂಡಿದ್ದು? ನೋಡು, ನಿನಗೆ ನನ್ ಮೇಲೆ ಏನಾದ್ರೂ ಕೋಪ ಇದ್ರೆ ಎರಡೇಟ್ ಹೊಡೆದ್ ಬಿಡು. ಆದ್ರೆ ಮಗು ಸತ್ತು ಹೋಗ್ಲಿ ಅನ್ನೋ ತರ ಮಾತುಗಳನ್ನ ಮಾತ್ರ ಆಡ್ಬೇಡ ನೀನು. ಸೇವಂತಿ, ಸಮಾಧಾನ ಮಾಡ್ಕೋ. ಕೇಳಿದ್ರೆ ಸರ್, ಕೇಳಿದ್ರೆ ಇವಳು ಆಡ್ತಿರೋ ಮಾತುಗಳನ್ನ. ಮಗು ಕಳ್ಕೊಂಡಾಗ ನನಗೆ ಆಂಗ್ಸಿಟಿ ಶುರುವಾಗಿತ್ತು. ಈಗ್ಲೂ ಕೂಡ ಆ ವಿಷಯ ಮಾತಾಡಿದ್ರೆ ನನ್ನ ಕೈ ಕಾಲೆಲ್ಲ ನಡಗತ್ತೆ ಗೊತ್ತಾ? ಮತ್ತೆ ನನ್ನ ಮನ್ಸನ್ನ ನಾನು ಸ್ಥಿಮಿತಕ್ಕೆ ತಗೋಬೇಕು ಅಂದ್ರೆ ತುಂಬಾ ಟೈಮ್ ಬೇಕು. ಪೂಜಾ, ನಿನಗೆ ತೊಂದರೆ ಆಗ್ಲಿ ಅಂತ ಬಯಸೋರು ಈ ಮನೇಲಿ ಯಾರೂ ಇಲ್ಲ.
ಸಣ್ಣ ಪುಟ್ಟ ವಿಚಾರಕ್ಕೆ ಸೇವಂತಿ ಮೇಲೆ ನಂಬಿಕೆನೆ ಹೊರಟೋಯ್ತು ಅಂತ ಹೇಳ್ದೆ ಅಲ್ಲ. ಇಷ್ಟು ದಿನ ಅವಳು ಹಗಲು ರಾತ್ರಿ ಅಂತ ನಿನಗೋಸ್ಕರ ವ್ರತ ಪೂಜೆ ಮಾಡಿದ್ದೆಲ್ಲ ಮರ್ತೋಯ್ತಾ? ಅವತ್ತು ನಾನು ನಿನಗೆ ನಾಗರತಾಳಿ ಕೊಟ್ಟಿದ್ದಕ್ಕೆ ಅದಕ್ಕೆ ಎಷ್ಟು ಎಮೋಷ್ನಲ್ ಆದ್ರು ಅಂತ ಗೊತ್ತಾ ನಿನಗೆ? ನಿನಗೋಸ್ಕರ ಒದ್ದಾಡೋ ಜೀವ ಅದು. ಅಂತ ಅದಕ್ಕೆ ಮೇಲೆ ಅನುಮಾನ ಪಡ್ತಿದ್ಯಾ? ಏನೇ ಇವಳು ಐಸ್ ಕ್ರೀಮ್ ತರ ಮೆಲ್ಟ್ ಆಗಿ ಹೋಗ್ತಿದ್ದಾಳೆ. ಮತ್ತೆ ಸುಮ್ಮನೆ ನಿಂತಿದ್ದೀರಾ? ಏನೇ ಆದ್ರೂ ಅಶ್ವಿನ್ ಫುಟ್ಪಾತ್ ಅಲ್ಲಿ ಅಂಗಡಿ ಇಡೋ ತರ ಈ ಸೇವಂತಿ ಮಾಡಬಾರ್ದಾಗಿತ್ತು. ಯಶೋದ, ಸ್ವಲ್ಪ ಸುಮ್ಮನಿರ್ತೀನಿ ನೀನು. ಏನಾಗಿದೆ ಈ ಮನೆ ಹೆಸರಿಗೆಲ್ಲ? ಅಲ್ಲ, ದಿನ ಪೂರ್ತಿ ಖಾಲಿ ಕೂತ್ಕೊಂಡಿರೋ ನನ್ನನ್ನೇ ಸಹಿಸ್ಕೊತಾ ಇದ್ದೀರಾ? ಪಾಪ ಅಶ್ವಿನು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಏನೇನೋ ಸಾಧನೆ ಮಾಡಕ್ ಹೊರಟಿದ್ದಾನೆ. ನೀವ್ಯಾಕೆ ಸಹಿಸ್ಕೋತಾ ಇಲ್ಲ ಅವನ್ನ? ಯಾಕೆ ಸಹನೆ ಇಲ್ಲ ನಿಮ್ಗೆಲ್ಲ? ದೊಡ್ಡ ದೊಡ್ಡ ಕಂಪ್ನಿ ಓನರ್ಗಳು, MDಗಳು, ಬಿಸ್ನೆಸ್ ಮ್ಯಾನ್ಗಳು ಹಿಂದೆ ಒಂದಲ್ಲ ಒಂದಿನ ಫುಟ್ಪಾತ್ ನಲ್ಲಿ ವ್ಯಾಪಾರ ಶುರು ಮಾಡಿರೋರು. ನಾನು ನೋಡ್ತಾನೆ ಇದ್ದೀನಿ, ಮಾತಿದ್ರೆ ಫುಟ್ಪಾತು ಅಂತಿರಲ್ಲ. ಮನುಷ್ಯ ಯಾವಾಗ ಈ ಕೆಲಸ ಚಿಕ್ಕದು, ನಾನು ಇದನ್ನ ಮಾಡಲ್ಲ ಅದನ್ನ ಮಾಡಲ್ಲ ಅಂತ ಹೇಳ್ತಾನೋ ಆಗ್ಲೇ ಅವನ ಅವನತಿ ಶುರುವಾಗದು. ಯಾವಾಗ ಎಲ್ಲ ಕೆಲಸನೂ ನಾನು ಮಾಡೋದಕ್ಕೆ ರೆಡಿ ಅಂತಾನೋ ಆಗ್ಲೇ ಅವನು ಜೀವನದಲ್ಲಿ ಮುಂದೆ ಬರೋದು. ಪೂಜಾ, ನಿನಗೆ ಗೊತ್ತು, ನಾನು ಯಾವತ್ತೂ ಕುಡಿತಾ ಇದ್ದವನು ಕೆಲಸದ ವಿಚಾರವಾಗಿ ಕುಡಿಯಕ್ಕೆ ಶುರು ಮಾಡಿದೆ. ನಿನ್ನ ಹತ್ರ ಬಂದು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂದಾಗ ನೀನು ಒಪ್ಕೊಳ್ಳಿಲ್ಲ. ಎಲ್ರೂ ಹಾಗೆ ಅದಕ್ಕೇನು ನನ್ನ ಕೈ ಬಿಟ್ಟಿದ್ರೆ ನಾನಿವತ್ತು ನಿಜವಾಗ್ಲೂ ಕುಡ್ಕಾಗ ಅಲಿತಿದ್ದೆ. ನೀನ್ ಕೈ ಬಿಟ್ಟಾಗ ಅಮ್ಮನ ತರ ನನಗೆ ಹೆಗ್ಲು ಕೊಟ್ಟವರು ನಮ್ಮ ಅತ್ತಿಗೆ. ಇವ್ರ ಬಗ್ಗೆ ನೀನ್ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ನಿನಗೇನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನನಗೂ ದೊಡ್ಡದಾಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ ಇತ್ತು. ಆದ್ರೆ ಯಾರಿಂದನೂ ಬಂಡವಾಳ ತಗೋಬಾರ್ದು ಅಂತ ಸ್ವಾಭಿಮಾನನೂ ಇತ್ತು. ನಿನಗ್ ನಿನ್ ಗಂಡ ಸ್ವಾಭಿಮಾನಿಯಾಗಿ ಬದುಕಬೇಕು ಅನ್ನೋದು ಮುಖ್ಯನೋ, ಅಥವಾ ಯಾರು ಹಂಗಲಾದ್ರೂ ಪರವಾಗಿಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕು ಅನ್ನೋದು ಮುಖ್ಯನೋ? ನೀನೇ ನೋಡ್ದಿಯಲ್ಲ ನನ್ನನ್ನ ಈ ಮನೇಲಿ ಯಾರ್ಯಾರು ಹೆಂಗೆ ಆಡ್ಕೊಂಡ್ರು ಅಂತ. ಅವ್ರ ಮುಂದೆ ನಾನು ಏನಾದ್ರೂ ಪ್ರೂವ್ ಮಾಡ್ಬೇಕು. ಅದಕ್ಕೆ